ನಮಸ್ಕಾರ ವೀಕ್ಷಕರೇ, ಮಚ್ಚಿಮಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಸಹನಾ. ಎಲ್ಲರೂ ಹೇಗಿದ್ದೀರಾ? ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಇವತ್ತು ನನ್ನ ಬರ್ತ್ಡೇಗೆ ವಿಶ್ ಮಾಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು. ಎಸ್, ನಾನು ಅವನಲ್ಲೇ ಹೇಳಿದ್ದೆ, ನಿನಗೀಗ ಹೇಳಲಿಕ್ಕೆ ಆಗ್ತದಲ್ಲ, ನಿನ್ನ ಬರ್ಡೇಗೆ ವಿಶ್ ಮಾಡಿದ್ದಾರೆ ಎಲ್ಲರೂ, ಅವರಿಗೆಲ್ಲ ಥ್ಯಾಂಕ್ ಯು ಹೇಳು ಅಂತ ಹೇಳಿದ್ದೆ. ಹಾಗಾಗಿ ಅವನಲ್ಲೇ ಹೇಳಿಸಿದ್ದು. ಈಗ ನಾವಿಂತಕ್ಕೆ ಕೂದ್ದು ನನಗೆ ಫೈರ್ ಮಿಷಿನ್ ಬೇಕೇಳಿತ್ತು, ಅದಕ್ಕೆ ನನ್ನ ಬರ್ತ್ಡೇಗೆ ಕೊಡಿಸಿ. ಯಾರು? ಅಪ್ಪ. ಇದು ನಾನು ನನ್ನ ಬ್ಲಾಗಲ್ಲಿ ಹೇಳಿದ್ದೆ, ಅವನ ಬರ್ಡೇ ಬ್ಲಾಗ್ ಎಲ್ಲ ಶೇರ್ ಮಾಡಿದ್ದೇನೆ. ಅದರಲ್ಲಿ ಅವನಿಗೆ 5 ಗಿಫ್ಟ್ ಬೇಕು ಅಂತ ಹೇಳಿದ್ದಲ್ಲ. 1ನೇ ಗಿಫ್ಟ್ ಅವನ ಬಟ್ಟೆ ಆ ಬ್ಲಾಗಲ್ಲೆಲ್ಲ ಹಾಕಿದ್ದಲ್ಲ ಅದು. 2ನೇ ಗಿಫ್ಟ್ ತೋರಿಸು ಅಂತ ಕೇಳಿತ್ತದು, ಫೈರ್ ಇಂಜಿನ್. ಆಯ್ತಾ? 3ನೇ ಗಿಫ್ಟ್ ಎಂತರ? ಹೆಲ್ಮೆಟ್. ಎಸ್, 3ನೇ ಗಿಫ್ಟ್ ಹೆಲ್ಮೆಟ್. 4ನೇ ಗಿಫ್ಟ್ ಬಾಟ್ಲ್, ಸ್ಟೀಲ್ ವಾಟರ್ ಬಾಟಲ್. ಆಮೇಲೆ 5ನೇ ಗಿಫ್ಟ್ ನಾವೆಂತ ಪ್ಲಾನ್ ಮಾಡಿದ್ದೇವೆ ಅಂತ ಹೇಳಿದ್ರೆ, ಎಲ್ಲ ಒಂದು ಕವರಲ್ಲಿ ಹಾಕಿ, ಒಂದು ಲೂಡೋ ಬೋರ್ಡ್ ಇದು, ಆಮೇಲೆ ಸ್ನ್ಯಾಕ್ ಆ್ಯಂಡ್ ಲೈಡರ್ ಹಾಕಿರ್ತಾರಲ್ಲ ಅದು, ಆ ಒಂದು ಬೋರ್ಡ್ 2-in-1. ಆಮೇಲೆ ಇದೊಂದು ಲೈಟ್ ಬರುವಂಥ ಪೆನ್, ಈ ಥರ ಆ ಲೂಡೋ ಕಾಯಿಗಳು, ಒಂದು ಸ್ಕೆಚ್ ಪೆನ್, ಆಮೇಲೆ ಇದೊಂದು 3D ಕಲರ್ ಸೆಟ್. ಆಯಿತಾ? ಅದರಲ್ಲಿ ಪೇಂಟ್, ಒಂದು ಮರದ ಬೋರ್ಡ್, ರಟ್ಟಿನ ಬೋರ್ಡ್, ಆಮೇಲೆ ಮಿಕ್ಸಿಂಗ್ ಪ್ಲೇಟ್, ಬ್ರಷ್, ಪೇಂಟಿಂಗ್ ಬ್ರಷ್ ಎಲ್ಲ ಉಂಟು. ಸೊ 1 2 3 4 5 ಗಿಫ್ಟ್ ಅಪ್ಪ ಅಮ್ಮನ ಕಡೆಯಿಂದ ಆಯಿತು. ನೆಕ್ಸ್ಟ್ ಏನೆಲ್ಲ ಗಿಫ್ಟ್ ಬಂದಿದೆ ಅಂತ ತೋರಿಸ್ತೇನೆ. ಇದು ರಿಮೋಟ್ ಕಾರ್. ಯಾರು ಕೊಟ್ಟದ್ದು ಹೇಳು? ಅವನ ಸೋದರ ಮಾವ ಕೊಟ್ಟದ್ದು ರಿಮೋಟ್ ಕಾರ್. ನನಗೆ ಹುಷಾರಿಲ್ಲ, ಸಿಕ್ಕಾಪಟ್ಟೆ ಶೀತ ಮತ್ತೆ ತಲೆನೋವು, ಹಾಗಾಗಿ ಇವತ್ತು ಒಂದು ಖುಷಿಯಲ್ಲಿ ಕೂತಿದ್ದೇನೆ. ಒಮ್ಮೆ ಬೇಗ ಒಂದು ವಿಡಿಯೋ ಮಾಡುವ, ನಿಮಗೆಲ್ಲ ಎಂತ ಉಂಟು ಅಂತ ತೋರಿಸುವ ಅಂತ ಹೇಳಿ. ಆಯ್ತಾ? ರಿಮೋಟ್ ಕಾರ್ ಸೋದರ ಮಾವನದ್ದು. ಇದು ಹಾಟ್ ವೀಲ್ಸ್, ಇದು ಟೋಯಿಂಗ್ ಕಾರ್, ಟೋಯಿಂಗ್ ವೆಹಿಕಲ್, ಅಂದ್ರೆ ಕಾರನ್ನ ಲೋಡ್ ಮಾಡಿ ತಗೊಂಡು ಹೋಗುವ ಹಾಳಾದ್ರೆ. ಆಕ್ಚುಲಿ ಇದು ಲೋಡ್ ಮಾಡಿಕೊಂಡು ಹೋಗುವ ಲಾರಿ ಅಂತ ಕೂಡ ಹೇಳ್ಬೋದು. ಆಯ್ತಾ? ಲಾರಿ, ಅದರಲ್ಲಿ ಒಂದು ಸಣ್ಣ ಕಾರ್ ಬರ್ತದೆ. ಇದು ಹಾಟ್ ವೀಲ್ಸ್. ಆಯ್ತಾ? ಆಕ್ಚುಲಿ ಶೋಕೇಸ್ ಪೀಸ್ ಒಳ್ಳೆ ಗಟ್ಟಿ ಉಂಟು, ಆಟ ಆಡಿದ್ರು ಏನು ಹಾಳಾಗುದಿಲ್ಲ. ಇದು ಯಾರು ಕೊಟ್ಟದು? ಪುಟ್ಟತ್ತೆ ಮತ್ತೆ ಪುಟ್ಟು ಮಾವ. ಅವನ ಪುಟ್ಟತ್ತೆ ಮತ್ತೆ ಪುಟ್ಟು ಮಾವ ಕೊಟ್ಟದ್ದು ವಾಚ್. ಆಮೇಲೆ ಇದ್ಯಾರು ಕೊಟ್ಟದು? ಅವನಿಗೆಲ್ಲ ಮರ್ತೋದಾಗೆ ಆಗಿದೆ. ಆಯ್ತಾ? ನಾ ಹೇಳಿದಲ್ಲ ಫಂಕ್ಷನ್ ಅಂತ ಹೇಳಿ, ಎಲ್ಲ ಹರಿಬರಿ ಬಿಚ್ಚಿದ್ದ ಆಟ ಆಡಿದ್ದು ಹೋದದ್ದೆ ಅವನು. ಅವ್ನಿಗೆ ಯಾರು ಕೊಟ್ಟದ್ದು ಏನು ಯಾವುದು ಪೂರ್ಣಜ್ಜಿ, ಅಹನತ್ತೆ, ಅಥರ್ವ, ಕೇಶವಜ್ಜ ಮತ್ತೆ ಪೂರ್ಣಜ್ಜಿ ಸೇರಿ ಕೊಟ್ಟದ್ದು. LCD, ಇದು ನೋಟ್ ಪ್ಯಾಡ್ ತರ ಈ ತರ ಬರೆದು, ಆಮೇಲೆ ಇಲ್ಲಿ ಬಟನ್ ಪ್ರೆಸ್ ಮಾಡಿ ಉಜ್ಜೆ ಹೋಗ್ತದಲ್ಲ ಅದು. ಪುಟ್ಟಕ್ಕೆ ಬಂದಿದ್ದಾಳೆ ನೋಡಿ ಗುಂಪಿಗೆ. ನಾವು ಅವಳು ಬರುವ ಮುಂಚೆ ವಿಡಿಯೋ ಮಾಡ್ಕೊಳ್ಬೇಕು ಅಂತ ಅನ್ಕೊಂಡಿದ್ದೆ, ಯಾಕಂದ್ರೆ ಅವಳಿಗೆ ಎಲ್ಲ ಬೇಕಾಗ್ತದಲ್ಲ. ಹಾಗೆ ನಿಲ್ಲು, ನೀವು ಅಂದ್ರೆ ತೋರ್ಸು, ಮತ್ತೆ ಆಚೆ ಗಮನ ಕೊಡು ಕಂದ. ಇದು ಚಡ್ಡಿ, ಆಮೇಲೆ ಇದೊಂದು ಶರ್ಟ್. ಇದ್ಯಾರು ಕೊಟ್ಟದ್ ನೆನಪಿದ್ದ? ಅಪ್ಪ. ನಿನ್ನಪ್ಪ ಅಲ್ಲ, ಎನ್ನಪ್ಪ. ಅವನ ಅಜ್ಜಿ ಮನೆ ಅಜ್ಜಿ ಕೊಟ್ಟದ್ದು. ಇದ್ಯಾರು ಕೊಟ್ಟದ್ ನೆನಪಿದ್ದ? ಅವನ ಸೋದರ ಭಾವ ಕೊಟ್ಟದ್ದು. ಯಾಕಂತ ಹೇಳಿದ್ರೆ ಇದನ್ನ ಹಾಕಿದ್ದಾರೆ ಇಬ್ರು ಬರ್ಡೇ ಆದ ನಂತರ, ಹಾಗಾಗಿ ಅವನಿಗೆ ನೆನಪುಂಟು. ಇದಿಷ್ಟು ಅವನಿಗೆ ಬಂದ ಗಿಫ್ಟ್. ಇದರ ಜೊತೆ ಪುಟ್ಟಕ್ಕನಿಗೆ ಕೂಡ ಬಂದಿದೆ. ಇದು ಅವಳ ಅಜ್ಜಿ ಮನೆ ಅಜ್ಜ ಕೊಟ್ಟದ್ದು. ಆಮೇಲೆ ಇದು ಕೂಡ ಅವಳ ಅಜ್ಜಿ ಮನೆ ಅಜ್ಜ ಕೊಟ್ಟದ್ದು. ಒಂದು ಕ್ಯೂಟ್ ಕ್ರಾಪ್ ಟಾಪ್ ಅಂತ ಹೇಳ್ಬೋದು, ಫ್ರಾಕ್ ಅಂತ ಹೇಳ್ಬೋದು. ಇದಕ್ಕೆ ಪ್ಯಾಂಟ್ ಹಾಕಿಸ್ಬೇಕಷ್ಟೇ, ಚೆಂದ ಉಂಟಿದು. ಆಮೇಲೆ ಒಂದು ಪರ್ಸ್, ಇದು ಅವಳ ಪುಟ್ಟತ್ತೆ ಪುಟ್ಟ ಮಾವ ಕೊಟ್ಟದ್ದು.
ಆಮೇಲೆ ಹೇಗೆ ಬಂದಿಲ್ಲ ತುಮಗಳು ಅಲ್ಲಿದ್ದು ಹಾಂ ಅಪ್ಪ ಬಂದವದ ಆಫೀಸಿಂದ. ಸೊ ಇದ್ದ ಪೂರ್ಣ ನಿಂಗಡೆ ಕೊಟ್ಟದು. ಈ LCD ಸ್ಲೇಟ್ ಕೊಟ್ಟಿದ್ದಾರಲ್ಲ ಅವರೇ ಕೊಟ್ಟದ್ದು ಇವಳಿಗೆ ಪುಟಕ್ಕೆ ಇಷ್ಟ ಅದಕ್ಕೆ ಕೊಟ್ಟದ್ದು. ಅವಳ ಅಪ್ಪ ಮೇಲಿಂದ ಗಿಮಿಕ್ ಮಾಡ್ತಿದ್ದಾರೆ ಬಾಬಾ ಚಾಕ್ಲೇಟ್ ಸೊ ಇದೆಲ್ಲ ಭಾರ್ಗವನಿಗೆ ಮತ್ತೆ ಭುವನನಿಗೆ ಸೇರಿ ಬಂದ ಗಿಫ್ಟ್ಗಳಾಯ್ತು. ಖುಷಿ ಆಯ್ತಾ? ಇನ್ನು 6ನೇ ವರ್ಷದ ಬರ್ತಡೇ ಇಲ್ಲ ಹಳೆ ಇಲ್ಲ ಮತ್ತೆ ಎಂತ ಮಾಡುದು? ಎಂತ ಇಲ್ಲ, ಮನೆಯಲ್ಲಿ ಪಾಯಸ ಮಾಡುದು, ಚಾಮೆದವರಿಗೆ ನೈವೇದ್ಯಕ್ಕೆ ಮಡಗುದು ಅಷ್ಟೇ. ಅಪ್ಪ ಎಂತ ತಂದಿದ್ದಾರೆ ಅಂತ ಅನ್ಕೊಂಡು ಹೋದ್ರು. ಅಪ್ಪ ಎಂತ ತರಲಿಲ್ಲ, ಸುಮ್ಮನೆ ಅಪ್ಪ ಕರ್ತಿದ್ರನ್ನ. ಸೊ ನಾನು ಈ ವ್ಲಾಗನ್ನ ಇಲ್ಲಿಗೆ ಎಂಡ್ ಮಾಡ್ತೇನೆ. ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಈ ವಿಡಿಯೋವನ್ನ ಇನ್ನೊಬ್ಬರಿಗೆ ಶೇರ್ ಮಾಡುದು ಕೂಡ ಮರಿಬೇಡಿ. ಮತ್ತೆ ಮುಂದಿನ ವ್ಲಾಗ್ ಅಲ್ಲಿ ಸಿಗ್ತೇನೆ. ಅಲ್ಲಿವರೆಗೆ ನಮಸ್ಕಾರ. ಎಷ್ಟು ಚಂದ ಉಪಕಾರ ಮಾಡಿದ್ರು. ಇನ್ನೊಂದು ಗಿಫ್ಟ್ ತೋರಿಸಲು ಮರೆತು ಮಗ, ದೊಡ್ಡ ಬಲೂನ್ ಜಂಪಿಂಗ್ ಬಲೂನ್. ಅದನ್ನ ತೋರಿಸ್ಲಿಕ್ಕೆ ಮರ್ತು ಹೋಯ್ತು ನೋಡಿ ಇವರೆಲ್ಲ ಆಗದಲ್ಲಿ. ಸೋದರ ಮಾವ ಕೊಟ್ಟದ್ದು ಆಯ್ತಾ. ಎಸ್, ಇದೊಂದು ದೊಡ್ಡ ಜಂಪಿಂಗ್ ಬಾಲ್. ಗಾಳಿ ಹಾಕಿದ್ದು ಇದಕ್ಕೆ. ಇದರಲ್ಲಿ ಈ ತರ ಕೂತು ಹಿಡ್ಕೊಂಡು ಇದ್ರಲ್ಲಿ ಈ ತರ ಜಂಪ್ ಮಾಡೋದು. ಇದು ಸೋದರ ಮಾವ ಕೊಟ್ಟದ್ದು ಪುಟ್ಟಕ್ಕನಿಗೆ. ಆಡ್ಲಿಕ್ಕೆ ಇಬ್ರಿಗೂ ಆಗ್ತದೆ. ಈ ವ್ಲಾಗನ್ನ ಇಲ್ಲಿಗೆ ಎಂಡ್ ಮಾಡ್ತೇನೆ. ನಮಸ್ಕಾರ.